ಆಗಮಿಸಿದ ಮೇಲೆಲ್ಲರಿಗೂ ಸನ್ಮಂಗಳವಾಗಲಿ ಅಂತ ಹೇಳಿ ನುಡಿಗಳಿಗೆ ವಿರಮಿಸಿ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಶಾಸ್ತ್ರಿಗಳಾಗಿರ್ತಕ್ಕಂಥ ಗಂಗಾಧರ ಸ್ವಾಮಿಗಳು ಬಿಟ್ಟುಕೊಡ್ತಾ ಇದ್ದಾರೆ. ಶೋಭೆ ಉತ್ತಮರಾಗಿರುವಂಥ ಅಪ್ಪರು ಒಳ್ಳೆಯರನ್ನ ಆಯ್ಕೆ ಮಾಡಿದ್ರನ್ನ ಇದೊಂದು ನಿದರ್ಶನ. ನಮ್ಮನ್ನು ನೋಡ್ರಿ ಕರ್ಕೊಂಡೋಗಿ ಉಜ್ಜಯಿನಿ ಪೀಠದ ಜಾತ್ರೆನೂ ತೋರಿಸಿದ್ವಿ. ಎಲ್ಲರ ಮನಸ್ಸುಗಳು ಉಜ್ಜಯಿನಿ ಪೀಠದಾಗೆ ಇದ್ವು. ನಮ್ಮ ಆನಂತರ ಜಗದ್ಗುರುಗಳನ್ನ ತೋರಿಸಿದ್ರು. ಎಲ್ಲವನ್ನ ಕಣ್ಣಿಗೆ ಕಟ್ಟಿದ ಕಥೆಗಳನ್ನ ಎಷ್ಟು ಚಂದ ಹೇಳಿದ್ರಂದ್ರ ನಮ್ಮನ್ನ ಒಂದು ಕ್ಷಣ ಉಜ್ಜಯಿನಿ ಕರ್ಕೊಂಡೋಗಿ ಮತ್ತೆ ಒಳ್ಳೆ ಕರ್ಕೊಂಡು ದೇವರಪುರ ಮಠಕ್ಕೆ ತಂದು ಬಿಟ್ರಲ್ಲ, ಅವ್ರಿಗೊಂದ್ಸಲ ಜೋರಾದ ಚಪ್ಪಲಿಯನ್ನು. ಆ ತಾಯಿಯ ಪ್ರೀತಿ, ಆ ತಾಯಿಯ ಮಮತೆ, ಸಿದ್ಧಲಿಂಗ ಜಗದ್ಗುರುಗಳು ಇಟ್ಟಿರ್ತಕ್ಕಂಥ ಆ ವಾತ್ಸಲ್ಯ ಎಲ್ಲವನ್ನ ಬಿಡಿ ಬಿಡಿಯಾಗಿ ನಮ್ಗೆಲ್ಲರಿಗೂ ಗುಣಪಡಿಸಿದ್ರು. ಇನ್ನು ನಾಳೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನನಗೆ ಅಪ್ಪರ್ ಕರೆದು ಹೇಳಿದ್ರು, ಗಂಗಣ್ಣ ನಾಳೆ ಜಗದ್ಗುರುಗಳ ಪಟ್ಟಾಧಿಕಾರ ಐತಲ್ಲ, ಜನ ಎಲ್ಲರೂ ಒತ್ತಾಗಿ ಬರಕತ್ತಾರೆ. ಯಾಕಂದ್ರ ಒಂದು ಸುಯೋಗ ಇದೆ. ಅಪ್ಪರ 20ನೇ ವರ್ಷದ ಪಟ್ಟಾಧಿಕಾರ ಇದೊಂದು ಸುಯೋಗ. ನಾಳೆ ದೊಡ್ಡ ಕಾರ್ಯಕ್ರಮ ಅದ. ಪುರಾಣ ಪರಿಪೂರ್ಣವಾಗಿ ಕೇಳಿದ್ರೆ ಮಾತ್ರ ಪುಣ್ಯ ಪ್ರಾಪ್ತಿ ಆಗ್ತದ. 7 ಗಂಟೆಗೆ ಬರಬೇಕು. ಅವ್ರು 7:30 8 ಗಂಟೆಗೆ ಬರ್ತಾರಲ್ಲ, ಆ ಪುಣ್ಯ ಪ್ರಾಪ್ತಿ ಆಗೋಂಗಿಲ್ಲ. ಅಪ್ಪರು ಹೇಳ್ಯಾರ, ನಾಳಿಂದ ಎಲ್ಲರೂ 7 ಗಂಟೆಗೆ ಇಲ್ಲಿ ಇರ್ಬೇಕು. ಇಲ್ಲಿ ಇರ್ತೀನಿ ಅನ್ನುವಂಥವ್ರು ಎಲ್ಲರೂ ಜೋರಾದ ಚಪ್ಪಾಳಿಯನ್ನ ಬರ್ತಾರೆ. ಯಾಕಂದ್ರ ಅರ್ಧಮೃತ ಕೇಳಿದ್ರೆ ಅರ್ಧಮೃತ ಫಲಪ್ರಾಪ್ತಿ ಆಗ್ತದೆ. ಶಾಸ್ತ್ರಗಳು ಒಂದು ಸಣ್ಣ ಕಥೆ ಹೇಳಿದ್ರು. ಹಾಲಿಗೆ ಸ್ವಲ್ಪ ಸಂಸ್ಕಾರ ಕೊಟ್ರೆ ಮೊಸರಿಗೆ ಸಂಸ್ಕಾರ ಕೊಟ್ರೆ ಮಜ್ಜಿಗೆ ಸಂಸ್ಕಾರ ಕೊಟ್ರೆ ಬೆಣ್ಣಿಗೆ ಸಂಸ್ಕಾರ ಕೊಟ್ರೆ ತುಪ್ಪ. ಇದು ಹಾಲು ಮೊಸರು ಅದು ಕೇಳಾರ್ದ ಬೆಣ್ಣಿ ಮಜ್ಜಿಗೆ ತೆಗೆಯುವಾಗ ನೀವು ಬಂದು ಕುಂತ್ರಿ ಅಂದ್ರ ಹಾಲು ಮೊಸರು ಎಲ್ಲಿಂದ ಬರ್ತಾವ ಅನ್ನೋದೇ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಕತೆ ಅರ್ಧಮೃತ ಆಗಿಬಿಟ್ಟಿರ್ತದ. ನೀವು ಅರ್ಧಮೃತ ಕೇಳಿದ್ರಿ ಅಂದ್ರ ಅರ್ಧಮೃತ ಕತೆ ತಿಳ್ಕೊಂಡೇ ಹೋಗ್ಬಿಡ್ತೀರಿ. ಹಾಗಾಗಿ ಪುರಾಣ ಪರಿಪೂರ್ಣವಾಗಿ ಕೇಳಿದ್ರೆ ಮಾತ್ರ ಪುಣ್ಯ ಪ್ರಾಪ್ತಿ ಆಗುವಂತದ್ದಾಗ್ತದ. ತಾವೆಲ್ಲರೂ ನಾಳಿಂದ 7 ಗಂಟೆಗೆ ಬರಬೇಕು. 7 ಗಂಟೆಯಿಂದ ಪುರಾಣವನ್ನ ಪರಿಪೂರ್ಣವಾಗಿ ಕೇಳಬೇಕಂತ ತಿಳ್ಕೊಂಡು ಅಪ್ಪರ ಆಜ್ಞೆ ಪಡಿಸಿದ್ದಾರೆ. ಹಾಗಾಗಿ ಅವರ ಮಾತನ್ನ ಯಾರೂ ಚಾಚು ತಪ್ಪದೆ ನಾಳಿಂದ ಬರಬೇಕು. ಇನ್ನ ಅಪ್ಪರಿಗೆ ನಾವು ಷಡಸ್ಥಲ ಬ್ರಹ್ಮಿಗಳು ಅಂತ ಕರಿತೀವಿ. ಷಡಸ್ಥಲಗಳು ಯಾವಂದ್ರೆ ನಮ್ಮ ಶಾಸ್ತ್ರಗಳು ಹೇಳಿದ್ರು, ಭಕ್ತ, ಮಹೇಶ, ಪ್ರಸಾದ, ಪ್ರಾಣಲಿಂಗಿ, ಶರಣ, ಐಕ್ಯ. ಹಾಗೆ ನಾಳೆ 6 ಸ್ಟೆಪ್ಗಳು ಬರ್ತಾವೆ. ಸುಮ್ಮನೆ ನಾನು ಒಂಚೂರು ಮಾವಿನಕಾಯಿ ಮಾರುವಾಗ ಒಂದು ಹೋಳು ಕೊಡ್ತಾರೆ, ರುಚಿ ಐತೆ ನೋಡಂತ. ಹಂಗ ನಾನು ನಾಳೆ ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀನಿ. ಅಂದ್ರೆ ನಾಳೆ ನಡೆಯುವಂತ ಸಂಭ್ರಮ ನಿಮ್ಗೆ ಗೊತ್ತಾಗ್ತದೆ. ತಲೆಯೊಳಗ ಆ ಷಟಸ್ತ್ರಗಳ ಮೆಟ್ಟಲುಗಳನ್ನ ಹಾಕ್ತಿವಿ. ಅಪ್ಪರ್ನ ಒಳಗಡೆಯಿಂದ ಕರ್ಕೊಂಡು ಬಂದು ಮ್ಯಾಲೆ ಕುಂದ್ರಿಸ್ತೀವಿ. ಹಂಗ ಉಜ್ಜಯಿನಿ ಜಗದ್ಗುರುಗಳಿಗೆ ಅಲ್ಲಿ ಷಟಸ್ಥಲಗಳನ್ನ ಹಾಕಿ ಕುಂದ್ರಿಸಿ ಸಂಭ್ರಮಾಚರಣೆಯನ್ನ ಅಲ್ಲಿ ಮಾಡಿದ್ರಲ್ಲ, ಆ ಸಂಪ್ರದಾಯ ನಾಳೆ ಮಠದೊಳಗೆ ನೋಡುವಂತ ಪುಣ್ಯ ನಿಮ್ಗೆಲ್ಲರಿಗೂ ಪ್ರಾಪ್ತಿ ಆಗ್ತದ. ಅಪ್ಪರು ಬೆಳ್ಳಿ ಕಿರೀಟವನ್ನ ಹಾಕೊಂಡು ಕುಂತು ಜಗದ್ಗುರುಗಳನ್ನೇ ನೋಡಕತ್ತೀವಿ ಅನ್ನುವಂತ ಭಾವ ಭಕ್ತಿಯಿಂದ ನಾವು ನಡ್ಕೊಂಡಿದ್ದೆ. ಆದ್ರ ಸಾಕ್ಷಾತ್ ಸಿದ್ಧಲಿಂಗ ಜಗದ್ಗುರುಗಳ ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ಫಲ ಪ್ರಾಪ್ತಿ ಆಗ್ತದಲ್ಲ, ಗಜದಂಡ ಶಿವಾಚಾರ್ಯ ದರ್ಶನ ಮಾಡಿದ್ರೆ ಅಷ್ಟೇ ಪುಣ್ಯ ಪ್ರಾಪ್ತಿ ಆಗುವಂತದ್ದಾಗ್ತದೆ. ಅಂತ ಸುಂದರವಾಗಿರ್ತಕ್ಕಂಥ ಕ್ಷಣ ನಾಳಿರೋದ್ರಿಂದ ತಾವ್ಯಾರು ತಪ್ಪಿಸ್ಕೊಳ್ಬಾಡ್ರಿ. ಎಲ್ಲರೂ ನಾಳೆ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಹೇಳ್ತಾ ನಾಳೆ ಒಂದಿನಲ್ಲ ಪುರಾಣ ಮುಗಿಯತನೂ ಕಂಟಿನ್ಯೂ